ಶಂಕುವಿನ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ಇರುವ ಒಂದು ಪ್ರಶ್ನೆಯನ್ನ ಬಿಡಿಸೋಣ. ಈ ಶಂಕುವಿನ ಎತ್ತರ ಕೊಟ್ಟಿದ್ದಾರೆ h is equal to 28 ಸೆಂಟಿಮೀಟರ್ ಅಂತ. ಈ ಶಂಕುವಿನ ಪಾದದ ತ್ರಿಜ್ಯವನ್ನ ಕೊಟ್ಟಿದ್ದಾರೆ r is equal to 21 ಸೆಂಟಿಮೀಟರ್ ಅಂತ. ಇದರ ಓರೆ ಎತ್ತರ ಅಂದ್ರೆ ಸ್ಲ್ಯಾಂಟ್ ಹೈಟ್ ಎಷ್ಟು ಅಂತ ನಮಗೆ ತಿಳಿದಿಲ್ಲ. ಮತ್ತು ಈ ಪ್ರಶ್ನೆಯಲ್ಲಿ ನಮಗೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ CSA ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಕೇಳ್ತಿದ್ದಾರೆ. ನಮಗೆ ಶಂಕುವಿನ ಆಕೃತಿ ಹೇಗೆ ಮೂಡಿ ಬರುತ್ತೆ ಎಂಬ ಅರಿವು ಇಂದಿನ ವಿಡಿಯೋಗಳಲ್ಲಿ ಸಿಕ್ಕಿದೆ. ಅದು ಒಂದು ಲಂಬಕೋನ ತ್ರಿಭುಜ ತನ್ನ ಕಕ್ಷದ ಸುತ್ತುವಾಗ ಮೂಡಿ ಬರುವ ಒಂದು ಆಕೃತಿ ಅಂತ ತಿಳಿದಿದೆ. ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಾಗಿರುತ್ತೆ? ಪೈ ಇಂಟು ಆರ್ ಇಂಟು ಎಲ್ ಆಗಿರುತ್ತೆ. ಹಾಗಾಗಿ ನಾವು ಮೊದಲಿಗೆ ಅದರ ಓರೆ ಎತ್ತರ ಎಷ್ಟು ಅಂತ ಕಂಡಿಡ್ಕೊಳ್ಬೇಕು. ಓರೆ ಎತ್ತರವನ್ನ ಕಂಡಿಡ್ಕೊಳ್ಳಿಕ್ಕೆ ನಾವು ಲಂಬಕೋನ ತ್ರಿಭುಜವನ್ನು ಪರಿಗಣಿಸ್ಕೊಳ್ಳೋಣ ಮತ್ತು ಪೈಥಾಗರಸ್ ಪ್ರಮೇಯವನ್ನ ಬಳಸೋಣ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಎಲ್ ನ ವರ್ಗ ಬಂದು h ನ ವರ್ಗ ಪ್ಲಸ್ ಆರ್ ನ ವರ್ಗಕ್ಕೆ ಸಮವಾಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಎಲ್ ಎಷ್ಟಾಗಿರುತ್ತೆ? h ನ ವರ್ಗ ಪ್ಲಸ್ ಆರ್ ನ ವರ್ಗದ ಒಂದು ವರ್ಗಮೂಲ ಆಗಿರುತ್ತೆ. ಈಗ ಇರುವ ಪ್ರಶ್ನೆಯ ಪ್ರಕಾರ ಎತ್ತರ ಬಂದು 28 ಸೆಂಟಿಮೀಟರ್, ಹಾಗಾಗಿ 28ರ ವರ್ಗ ಮತ್ತು ತ್ರಿಜ್ಯ ಬಂದು 21 ಸೆಂಟಿಮೀಟರ್, ಹಾಗಾಗಿ 21ರ ವರ್ಗ ಆಗಿರುತ್ತೆ. ಈಗ 28ರ ವರ್ಗವನ್ನ ಕಂಡುಹಿಡ್ಕೊಳ್ಳಿಕ್ಕೆ ನಾವು 28 ಇಂಟು 28 ಮಾಡ್ತೀವಿ. ಆಗ ನಮಗೆ 784 ಸಿಕ್ಕುತ್ತೆ. ಅದೇ ರೀತಿ 21 ಇಂಟು 21 ಮಾಡುವಾಗ ನಮಗೆ 441 ಸಿಕ್ಕತ್ತೆ. ಈಗ ಇದೆರಡನ್ನ ಕೂಡಿಸ್ಕೊಳ್ಳೋಣ. 4 ಪ್ಲಸ್ 1 5, 8 ಪ್ಲಸ್ 4 12, 1 ದಶಕ. 7 ಪ್ಲಸ್ 4 11, 11 ಪ್ಲಸ್ 1 12, ಹಾಗಾಗಿ 1225. ಇದರ ವರ್ಗಮೂಲವನ್ನು ನಾವು ಕಂಡಿಡ್ಕೊಳ್ಬೇಕು. ವರ್ಗಮೂಲವನ್ನು ಕಂಡಿಡ್ಕೊಳ್ಳಿಕ್ಕೆ ನಾವು ದೀರ್ಘ ಭಾಗಾಕಾರವನ್ನ ಬಳಸ್ಕೊಳ್ಳೋಣ. ಆದ್ರಿಂದ 1225ರ ವರ್ಗಮೂಲ ಬಂದು 35 ಆಗಿರುತ್ತೆ. ಹಾಗಾಗಿ ಎಲ್ ಬಂದು 35 ಸೆಂಟಿಮೀಟರ್ಗಳಾಗಿರುತ್ತೆ. ಕೊಟ್ಟಿರುವ ಶಂಕುವಿನ ಓರೆ ಎತ್ತರ ಬಂದು 35 ಸೆಂಟಿಮೀಟರ್ಗಳಾಗಿರುತ್ತೆ. ಈಗ ನಾವು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಳೋಣ. ಪೈ ಬಂದು 22 ಡಿವೈಡೆಡ್ ಬೈ 7 ಆಗಿರುತ್ತೆ. ಇಂಟು ಆರ್ ಬಂದು 21 ಸೆಂಟಿಮೀಟರ್ ಇಂಟು ಓರೆ ಎತ್ತರ ಬಂದು 35 ಸೆಂಟಿಮೀಟರ್. ಹಾಗಾಗಿ ಇದನ್ನ 7 1 7, 7 3 21, ಹಾಗಾಗಿ 22 ಇಂಟು 3 66 ಸೆಂಟಿಮೀಟರ್ ಇಂಟು 35 ಸೆಂಟಿಮೀಟರ್. 66ನ್ನ 35ರಿಂದ ಗುಣಿಸ್ಕೊಳ್ಳೋಣ. ಆಗ ನಮಗೆ 2310 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಬಂದು ಸೆಂಟಿಮೀಟರ್ನ ವರ್ಗ ಅಂತ ಸಿಕ್ಕತ್ತೆ. ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಬಂದು 2310 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿರುತ್ತೆ. ಈಗ ಇದೇ ಪ್ರಶ್ನೆಯಲ್ಲಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ TSA ಎಷ್ಟು ಅಂತ ಕೇಳಿದ್ರೆ ನಾವು ಹೇಗೆ ಬಿಡಿಸೋದು ಅಂತ ನೋಡೋಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಆಗಿರುತ್ತೆ. ಅಂದ್ರೆ CSA ಪ್ಲಸ್ ಈ ಶಂಕುವಿನ ಪಾದವನ್ನ ನೀವು ಗಮನಿಸಬಹುದು. ಇದೊಂದು ವೃತ್ತಾಕಾರದ ಒಂದು ಪಾದ ಆಗಿದೆ. ಹಾಗಾಗಿ ವೃತ್ತಾಕಾರದ ಪಾದದ ಒಂದು ವಿಸ್ತೀರ್ಣ ಬಂದು ಪೈ ಇಂಟು ಆರ್ ನ ವರ್ಗ ಆಗಿರುತ್ತೆ. ಆದ್ರಿಂದ ವಕ್ರ ಮೇಲ್ಮೈ ವಿಸ್ತೀರ್ಣ CSA ಬಂದು ಪೈ ಆರ್ ಎಲ್ ಅಂತ ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ಪ್ಲಸ್ ಪೈ ಆರ್ ಸ್ಕ್ವೇರ್. ಈಗ ನೀವು ಹೀಗೆ ಕೂಡ ಕಂಡುಹಿಡಿಬಹುದು. CSA 2310 ಸೆಂಟಿಮೀಟರ್ ಸ್ಕ್ವೇರ್ಗಳಂತ ಸಿಕ್ಕಿತ್ತು. ಅದರ ಜೊತೆಗೆ ಈ ಒಂದು ಪಾದದ ವಿಸ್ತೀರ್ಣವನ್ನ ಅಂದ್ರೆ ಈ ವೃತ್ತದ ವಿಸ್ತೀರ್ಣವನ್ನ ಅದಕ್ಕೆ ಕೂಡಿಸಿ ಬಿಟ್ರೆ ನಿಮಗೆ
ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಬಿಡುತ್ತೆ. ಹಾಗೆ ಬೇಕಾದ್ರೂ ಮಾಡ್ಬೋದು, ಅಥವಾ ಇದಕ್ಕೆ ಅಂತ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಬಂದು ಪೈ ಆರ್ ನ ನಾವು ಕಾಮನ್ ತಗೊಂಡಾಗ ಎಲ್ ಪ್ಲಸ್ ಆರ್, ಇದು ಬಂದು ಶಂಕುವಿನ ಪೂರ್ಣ ಮೇಲ್ಮೈನ ವಿಸ್ತೀರ್ಣ ಅಥವಾ TSA ನ ಫಾರ್ಮುಲಾ. ನಾವು ಈ ಫಾರ್ಮುಲಾವನ್ನೇ ಬಳಸ್ಕೊಂಡು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಕೊಳ್ಳೋಣ. TSA ಬಂದು, ಹಾಗಾಗಿ ಪೈನ ಮೌಲ್ಯ ನಮಗೆ ಗೊತ್ತಿದೆ, 22/7 ಇಂಟು ಕೊಟ್ಟಿರುವ ತ್ರಿಜ್ಯ ಬಂದು 21 ಸೆಂಟಿಮೀಟರ್ ಇಂಟು ಓರೆ ಎತ್ತರ ನಾವು ಕಂಡುಕೊಂಡಿದ್ವಿ ಸ್ವಲ್ಪ ಹೊತ್ತು ಮುಂಚೆ, ಎಷ್ಟು ಅಂತ 35 ಸೆಂಟಿಮೀಟರ್ ಅಂತ. ಹಾಗಾಗಿ 35 ಸೆಂಟಿಮೀಟರ್ ಪ್ಲಸ್ ತ್ರಿಜ್ಯ ಬಂದು 21 ಸೆಂಟಿಮೀಟರ್. ಹಾಗಾಗಿ 7 × 7 7 3 21, 22 ಇಂಟು 3 66 ಸೆಂಟಿಮೀಟರ್ ಇಂಟು 3 + 2 5, 5 + 1 6, 6 ಸೆಂಟಿಮೀಟರ್. ಈಗ 66ನ್ನ 56ರಿಂದ ಗುಣಿಸ್ಕೊಳ್ಳೋಣ. ಆಗ ನಮಗೆ ಸಿಕ್ಕೋದು 3696 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ನ ವರ್ಗ ಅಂತ. ಹಾಗಾಗಿ ಕೊಟ್ಟಿರುವ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ TSA ಬಂದು 3696 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿರುತ್ತೆ.